ಜಿಮ್ಮಿಗೆ ಹೋಗ್ಬೇಕಂದ್ರ ಅದೇನೋ ಪೌಡರ್ ತೋತಾರಂತ ಹುಡುಗರು. ಹುಡುಗರಿಲ್ಲ ಅದಾರ. ಏನು ಪೌಡರ್? I don't know what powder you are talking. I don't take any powder. Chalk powder? ಇಲ್ಲ, ಸೀರಿಯಸ್ ನೋಟ್. ವೇ ಪ್ರೋಟೀನ್, ಪ್ರೀ ವರ್ಕೌಟ್ಸ್ ಅಂತ ಹೇಳಿ ಬರ್ತಾವು. ಪೋಸ್ಟ್ ವರ್ಕೌಟ್ ಆರ್ ಡ್ಯೂರಿಂಗ್ ವರ್ಕೌಟ್ ಏನು ತೋತಿರೋ ಗೊತ್ತಿಲ್ಲ. ಸೊ ಅದು ಎಷ್ಟು ಇಂಪಾರ್ಟೆಂಟ್ ಆಗ್ತದ ಮತ್ತು ಇಸ್ ಇಟ್ ಗುಡ್ ಆರ್ ಬ್ಯಾಡ್? For me, it has become essential thing. ಯಾಕಂದ್ರೆ ನಾವು ಹೊರಗಿರ್ತೀವಿ, ಊಟ ಕರೆಕ್ಟ್ ಆಗೋದಿಲ್ಲ, ಪ್ರೋಟೀನ್ ಇಂಟೇಕ್ ಮಾಡ್ಕೋಬೇಕು ಅಂತಂದ್ರೆ ಐ ನೀಡ್ ಸಪ್ಲಿಮೆಂಟೇಶನ್ ಆಸ್ ವೇ. ಬಟ್ ಆಕ್ಚುಲಿ ಇನ್ ರಿಯಾಲಿಟಿ ನೀವು ಡಯಟ್ ಚಲೋ ಇತ್ತು ನಿಮ್ದು ಅಂತಂದ್ರೆ ಯು ಡೋಂಟ್ ನೀಡ್ ಇಟ್. ನೀವು ನಿಮ್ಮ ಬಾಡಿ ಪ್ರೋಟೀನ್ ಏನು ರಿಕ್ವೈರ್ಮೆಂಟ್ ಐತಿ ಅದನ್ನ ಕಂಪ್ಲೀಟ್ ಮಾಡಾಕ್ತಿದ್ರಿ ಡಯಟ್ ಥ್ರೂ ಅಂತಂದ್ರೆ ಸಪ್ಲಿಮೆಂಟೇಶನ್ಸ್ ಆರ್ ನಾಟ್ ರಿಕ್ವೈರ್ಡ್. ಅಗೇನ್ ಮತ್ತು ಕ್ರಿಯೇಟಿನ್ ಪ್ರೀ ವರ್ಕೌಟ್, ಕ್ರಿಯೇಟಿನ್ ವೆಜಿಟೇರಿಯನ್ ಡಯಟ್ನಾಗ ಈಸ್ ನಿಲ್. ಬಾಡಿ ಕ್ಯಾನ್ ಪ್ರೊಡ್ಯೂಸ್ ಕ್ರಿಯೇಟಿನ್ ಇನ್ ಅ ವೆರಿ ಸ್ಮಾಲ್ ಕ್ವಾಂಟಿಟಿ. ಅದಕ್ಕೆ ಅದನ್ನ ಎಕ್ಸ್ಟರ್ನಲ್ಲಿ ಸೋರ್ಸ್ ಮಾಡ್ತಾರೆ. ಕ್ರಿಯೇಟಿನ್ ಯಾಕೆ ಬೇಕಾಗ್ತದ? ಕ್ರಿಯೇಟಿನ್ ಮಸಲ್ನಾಗ ವಾಟರ್ ರಿಟೆನ್ಷನ್ ಮಾಡ್ಕೋತೈತಿ. ಸೊ ಮಸಲ್ ಫುಲ್ ಕಾಣ್ತಾವು, ದೊಡ್ಡ ಕಾಣ್ತಾವು. ಪಂಪ್ ಚಲೋ ಪಂಪ್ ಬರಕ ಪವರ್ ಬರಕ ಪಂಪಿಗೆ ಅದಕ್ಕೆ ಸಂಬಂಧ ಇಲ್ಲ. ಎನರ್ಜಿ ರಿಸರ್ವ್ ಆಗಿನೂ ಇಟ್ ಆಕ್ಟ್ಸ್ ಆಸ್ ATP ಇದನ್ನ ಸ್ಟೋರೇಜ್ ಹೆಚ್ಚಿಗೆ ಮಾಡ್ತೈತಿ ಬಾಡಿದಾಗ. ಎವ್ರಿ ಟೈಮ್ ATP ಲೂಸಸ್ ಇಟ್ಸ್ ಒನ್ ಗ್ಲೈಕೋಜನ್ ಫಾಸ್ಫೇಟ್, ಇಟ್ ರಿಪ್ಲೆನಿಶಸ್ ವಿತ್ ಅನದರ್ ಒನ್. ಅದು ರಿಸರ್ವ್ನಾಗ ಭಾಳ ಇರೋದಿಲ್ಲ ನ್ಯಾಚುರಲಿ. ಕ್ರಿಯೇಟಿನ್ ಸಪ್ಲಿಮೆಂಟೇಶನ್ ಮಾಡ್ಕೊಂಡಾಗ ಅದರದ್ದು ರಿಸರ್ವೈರ್ ಜಾಸ್ತಿ ಆಗುತ್ತೆ. ಸೊ ವರ್ಕೌಟ್ ಡ್ಯೂರೇಷನ್ಸ್ ಆಯಿತು, ವರ್ಕೌಟ್ ಇಂಟೆನ್ಸಿಟಿ ಆಯಿತು, ಹೆಚ್ಚಿಗೆ ಆಗುತ್ತೆ ಇದ್ರ ಸಂಬಂಧ. ಇಟ್ಸ್ ನಾಟ್ ಅ ಡ್ರಗ್. No. It's not a drug. It's a natural thing. It is made up of 3 amino acids. ಆ 3 amino acid ಕೂಡಿ ಕ್ರಿಯೇಟಿನ್ ಆಗುತ್ತೆ. Definitely not a drug. No supplement is a drug. Until they mix in it. With conditions applied. Ni whey protein ಆಯಿತು, it is extracted out of milk, cow's milk or whatever milk. It is purely milk, a byproduct of milk, not a drug. ಉಳಿದದ್ದು ಎಲ್ಲಾನು ಕಾಂಬಿನೇಷನ್ ಆಫ್ ಅಮಿನೋ ಆಸಿಡ್ಸ್ ಇರ್ತಾವೆ ಮೋಸ್ಟ್ಲಿ. ಒಂದೊಂದಕ್ಕೂ ಒಂದೊಂದು ರೀಸನ್ ಇರ್ತದ. ಈಗ ಬೇಸಿಕಲಿ ಮಸಲ್ ಬಿಲ್ಡ್ ಆಗಬೇಕು, ರಿಕವರ್ ಆಗಬೇಕು ಅನ್ನೋ ಸಿಚುವೇಶನ್ದೊಳಗೆ ನೋಡಿದ್ರೆ, ಒಂದು ಅಲ್ಲಿ ಬ್ಲಡ್ ಫ್ಲೋ ಜಾಸ್ತಿ ಹೋಗ್ಬೇಕು, ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಹೋಗ್ಬೇಕು. ಇದನ್ನ ಅಚೀವ್ ಮಾಡೋದಕ್ಕೆ ಬೇರೆ ಬೇರೆ ಅಮಿನೋ ಆಸಿಡ್ಸ್ನೆಲ್ಲ ಯೂಸ್ ಮಾಡಿಬಿಟ್ಟು ದೇ ಕ್ರಿಯೇಟ್ ದಿಸ್ ಸಪ್ಲಿಮೆಂಟೇಶನ್. ಸೊ ವೇ ಪ್ರೋಟೀನ್ ಇಮಿಡಿಯೇಟ್, ಇಟ್ ಈಸ್ ಅ ಫಾಸ್ಟೆಸ್ಟ್ ಡೈಜೆಸ್ಟಿಂಗ್ ಪ್ರೋಟೀನ್ ಆ್ಯಂಡ್ ಮಸಲ್, ಇದು ಬೇಸಿಕಲಿ ಮಸಲ್ ಬಿಲ್ಡ್ ಆಗೋದಕ್ಕೆ ಹೆಲ್ಪ್ ಮಾಡ್ತದೆ. ಕ್ರಿಯೇಟಿನ್ ಆಸ್ ಈ ಸೈಡ್ ಲೈಕ್ ಎನರ್ಜಿ ರಿಸರ್ವ್ ಆಯಿತು, ಪಂಪ್ ಆಯಿತು, ಡ್ಯೂರೇಷನ್ ಆಫ್ ವರ್ಕೌಟ್ಸ್ ಬೆಳಿತಾವು. ಹೆಂಗೆ ಇನ್ನೊಂದು ಕೆಲವೊಂದು ಇರ್ತಾವೆ, ಎಲ್ಲ ಆರ್ಜಿನಿನ್ ಅಂತ ಹಿಂಗೆ ನೈಟ್ರೋಕ್ಸ್ ಬೇಸ್ಡ್ ಎಲ್ಲ ಇರ್ತಾವೆ. ಇದು ಟು ಪಂಪ್ ಮೋರ್ ಬ್ಲಡ್, ಅಂದರೆ ಚಾನಲ್ ದೊಡ್ಡದು ಮಾಡ್ತದೆ. ನಮ್ಮ ವೇನ್ಸ್ ಏನಿರ್ತಾವಲ್ಲ, ಆ ವೇನ್ಸ್ ಸೈಜನ್ನು ಇನ್ಕ್ರೀಸ್ ಮಾಡೋದಕ್ಕೆ ಒಂಚೂರು ಹೆಲ್ಪ್ ಆಗ್ತದೆ. ಸೊ ದಟ್ ಇಟ್ ಡ್ರಾಸ್ ಮೋರ್ ಬ್ಲಡ್, ವ್ಯಾಸ್ಕ್ಯುಲಾರಿಟಿ ಅಂತಾರೆ ಇಂಥದಕ್ಕೆಲ್ಲ. ಅದು ಹೈ ಲೆವೆಲ್ ಹೇಳಿದೆ ನಾನು, ಟು ಮೈ ನಾಲೆಡ್ಜ್. ಯು ಕ್ಯಾನ್ ಎಕ್ಸ್ಪ್ಲೇನ್ ಬೆಟರ್. I mean pre-workout ಅಂದ್ರಲ್ಲ, they contain bunch of amino acids, again not drugs. And largely pre-workouts contain caffeine. ಯಾಕಂದ್ರೆ ಅಲರ್ಟ್ನೆಸ್, ಅದು ವೇಕಪ್ನೆಸ್ ಅದೇನು ಕ್ರಿಯೇಟ್ ಮಾಡ್ತೈತಿ ಕೆಫೀನ್, ಅದು ಬೇರೆದು ಯಾವುದು ಮಾಡಕ್ಕೆ ಬರೋದಿಲ್ಲ ಬೇಸಿಕ್ಲಿ. ಸೊ ಹೈ ಲೆವೆಲ್ ಡೋಸೇಜ್ ಆಫ್ ಕೆಫೀನ್ ಯೂಸ್ ಮಾಡ್ತಾರೆ ಪ್ರೀ ವರ್ಕೌಟ್ನಾಗ. ಆ್ಯಂಡ್ ದೇ ಆ್ಯಕ್ಟ್ ಆಸ್ ಅ ಸೈಕಿಕ್ ಎನ್ಹ್ಯಾನ್ಸ್ಮೆಂಟ್ಸ್. ಡ್ರಗ್ಸ್ ಅಲ್ಲ ಅಂತ ಇವೆಲ್ಲ ಹೇಳಾಕತ್ತಿ. ಡ್ರಗ್ಸ್ ಅಲ್ಲ, ಬಟ್ ದೇ ಹ್ಯಾವ್ ಬಿಹೇವಿಯರ್ ಆಫ್ ಡ್ರಗ್ಸ್. ಅಂದ್ರೆ ನೀವು ತೊಗೊಳಕತ್ತಿ, ಕಾಫಿ ಕುಡಿತಿಲ್ಲ, ಅದ್ರೊಳಗೂ ಕೆಫಿನ್ ಐತಿ. ನೀವು ಅದನ್ನ ಲಾರ್ಜ್ ಕ್ವಾಂಟಿಟಿದಾಗ ತಗೊಂಡ್ರಿ ಅಂದ್ರೆ ಒಂದಿಟ್ಟು ಹೈಪರ್ ಆಕ್ಟಿವ್ನೆಸ್ ಬರುತ್ತೆ. ಅಫ್ಕೋರ್ಸ್ 1 cup coffee doesn't contain as equivalent to as pre-workout contains. 200 mg is equivalent to 18 or 20 cups of coffee. ನೀವು ಅಷ್ಟು ಕುಡಿದ್ರಿ ಅಂದ್ರೆ you will become hyperactive whatever you are doing. ಸೊ ನಾ ವರ್ಕೌಟ್ ಹೋಗಿತ್ತ ಮೊದಲೇ ಒಂದು ಕಪ್ ಕಾಫಿ ಕುಡಿದ್ರೆ ಅದು ಪ್ರೀ ವರ್ಕೌಟ್ ಹಾಕದ? You can make it out. ನಾ ಅದನ್ನ ಮಾಡತ್ತಿದ್ದೆ.
when I was doing like good workouts. Black coffee, I mean, ಅದರಲ್ಲಿ ಮತ್ತೆ ನೀ ಶುಗರ್ ಎಲ್ಲ ಆಡ್ ಮಾಡ್ಬಿಟ್ರೆ there is no point. No, if you add sugar, it will still is a It good will. thing for I mean, workout. it will be a no point when your goal is something else. ಈಗ ಶುಗರ್ ಆಡ್ ಮಾಡತ್ತಿ ಅಂದ್ರೆ ಅಗೇನ್ ಸಿಂಪಲ್ ಕಾರ್ಬ್ಸ್ ಫ್ಯಾಟ್ ಎಲ್ಲ Yes. ಹೆಂಗಿತ್ತಂದ್ರೆ ನೋ ಪಾಯಿಂಟ್. ಬೈಕ್ ಟೇಸ್ಟ್ ಬೇಕಂದ್ರೆ ಯು ಕ್ಯಾನ್ ಸ್ಟಿಲ್ ಆಡ್ ಇಟ್ ಇಫ್ ಯುವರ್ ಗೋಲ್ ಇಸ್ ಸಮಥಿಂಗ್ ಡಿಫ್ರೆಂಟ್. ಸೊ ನಾ ಹಂಗೆ ಮಾಡ್ತಿದ್ದೆ, ನಾನು ಶುಗರ್ನು ಹಾಕ್ತಿರ್ಲಿಲ್ಲ, ಒಂದು ಸ್ಮಾಲ್ ಕಪ್ ಬ್ಲ್ಯಾಕ್ ಕಾಫಿ ಕುಡ್ದು ಹೋಗ್ತಿದ್ದೆ ವರ್ಕೌಟಿಗೆ. ದಟ್ ವಾಸ್ ಕೈಂಡ್ ಆಫ್ ಅ ಪ್ರೀ ವರ್ಕೌಟ್ ಫಾರ್ ಮೀ ಅವಾಗ.